ಏ ಮಕ್ಕಳ, ಇವತ್ತು ನಿಮ್ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರಂತ ಎದ್ನಿಂದ ಒಬ್ಬೊಬ್ರು ಹೇಳ್ಬೇಕು. ಓಕೆ ಸರ್. ಕೃಷ್ಣ ಎದ್ದೇಳು. ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ ಹೇಳು. ಡಾಕ್ಟರ್ ಸರ್. ನಿಮ್ ಮೇಸ್ಟ್ರಿಗೆ ಸುಮಾರು ದಿವಸದಿಂದ ತಲೆನೋವು ಅಂತ ಹೇಳ್ತಿದ್ದೀನಿ, ಒಂದ್ ಮಾತ್ರೆ ತಂದು ಕೊಡ್ಬೇಕು ಅನ್ಸಿಲ್ವ ನಿಮಗೆ? ನಮ್ಮಪ್ಪ ಧನು ಡಾಕ್ಟರ್ ಸರ್. ತಂದ್ಕೊಡ್ಲಾ? ಗೊತ್ತಿದ್ದ ಇರ್ಲಿ. ಸಾಯಂಕಾಲ ನಿಮ್ಮ ಅಪ್ಪವ್ರನ್ನ ನಮ್ಮ ಮನೆ ಬರಕ್ ಹೇಳು. ಯಾಕೆ ಸರ್? ನಮ್ಮ ಮನೇಲಿರೋ ಎಮ್ಮೆ ಒಣ ಹುಲ್ಲೇ ತಿಂತಾ ಇಲ್ಲ. ಒಣ ಹುಲ್ಲು ತಿಳ್ದಿಲ್ಲ ಅಂದ್ರೆ ಹಸೆ ಹುಲ್ಲು ಹಾಕ್ಬೇಕು. ಜನ್ಮಕ್ಕೆ ಹೋಗೋ. ನಿಮ್ಮ ಅಮ್ಮವ್ರ ಏನ್ ಕೆಲಸ ಮಾಡ್ತಾರೆ ಹೇಳು. ನಮ್ಮಮ್ಮ ಇಂಜಿನಿಯರ್ ಸರ್. ದನದ ಡಾಕ್ಟರ್ ನಿಮ್ಮಮ್ಮ ಇಂಜಿನಿಯರ್ ಹೆಂಗೋ ಮದುವೆ ಆದ್ರು? ನಾವಪ್ಪನ ಮಾಡ್ಕೊಂಡ ಮೇಲೆ ನಮ್ಮಮ್ಮ ಇಂಜಿನಿಯರ್ ಆಯ್ತು. ಹಾ, ಅದು ಲೆಕ್ಕಾಚಾರ. ಕೂತ್ಕೋ. ಏ ಗಿರಿ ಎದ್ದೇಳು. ಇವಾಗ ನಿಮ್ಮಪ್ಪ ನಿಮ್ಮಮ್ಮ ಏನ್ ಕೆಲಸ ಮಾಡ್ತಾರೆ ಹೇಳು. ನಮ್ಮಪ್ಪ ಕಂಪ್ನಿನಲ್ಲಿ ಒಂದು ಸಣ್ಣ ಎಂಪ್ಲಾಯ್ ಸರ್. ನಮ್ಮಮ್ಮ ರೋಡ್ ಸೈಡಲ್ಲಿ ಕಸ ಗುಡಿಸ್ತಿರ್ತಾರೆ ಸರ್. ಇದನ್ನ ಹೇಳಕ್ಕೆ ಯಾಕೋ ಇಷ್ಟು ಕಷ್ಟ ಬೀಳ್ತಿದ್ಯಾ? ಬೇರೆಯವರು ನಿಜಾಯಿತಿಯಿಂದ ಕೆಲಸ ಮಾಡದೆ ಬೇರೆ ಲಂಚ ತಗೊಂಡು ಅವ್ರು ಮಾಡೋ ಕೆಲಸ ಬಗ್ಗೆ ಗರ್ವದಿಂದ ಹೇಳ್ಕೊಂತಾರೆ. ಅಂಥದ್ರಲ್ಲಿ ನಿಮ್ಮ ತಂದೆ ತಾಯಿ ಶ್ರಮವನ್ನೇ ನಂಬ್ಕೊಂಡು ಜೀವನ ಮಾಡೋರು. ಅವರ ಕೆಲಸವನ್ನು ನೀನು ಗರ್ವದಿಂದ ಹೇಳ್ಕೋಬೇಕು. ನಮ್ಮ ತಂದೆ ತಾಯಿ ಕಾರ್ಮಿಕರು. ಆಯ್ತಾ?